ಅವರು ನಡೆದ ಜೀವನದ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐವತ್ತೊಂದನೇ ವರ್ಷದ ಅದ್ದೂರಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಶ್ರೀನಗರ ಕಾಳಿದಾಸ ಸರ್ಕಲ್ನ ವಿಭಾಗದಲ್ಲಿ ನಮ್ಮ ಏನು ಆತ್ಮೀಯ ಸ್ನೇಹಿತರುಗಳು ಲೋಕೇಶ್ ಅವರ ತಂಡ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಕೇಕನ್ನು ಕತ್ತರಿಸಿ ಸಿಹಿಯನ್ನು ಹಂಚಿ ಮತ್ತು ಎಲ್ಲ ಬಂಧುಗಳಿಗೆ ಈ ಒಂದು ದಿವಸ ಚಿಕನ್ ಬಿರಿಯಾನಿ ಮತ್ತು ಬಾದುಷಾ ಈ ರೀತಿ ಹಲವಾರು ಖಾದ್ಯಗಳನ್ನು ತಯಾರು ಮಾಡಿ ಎಲ್ಲ ನಾಗರಿಕ ಬಂಧುಗಳಿಗೆ ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಅಪ್ಪು ಅವರು ನಮ್ಮ ಜೊತೇಲಿ ಇಲ್ಲ ಅನ್ನೋ ಒಂದು ಇದನ್ನು ಮರೆ ಮಾಡಿ ಅಪ್ಪು ಅವರೇ ನಮ್ಮ ಜೊತೇಲಿ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಮಿತ್ರರೆಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮತ್ತೊಮ್ಮೆ ಹುಟ್ಟಿಬ ಅಪ್ಪು ಅಂತ ಏನು ಎಲ್ಲ ಕಡೆ ಬರಿತಾ ಇರ್ತಾರೆ, ಯಾವುದು ಒಂದು ನಾಣ್ಣುಡಿ ನಿಜ ಆಗಲಿ, ಅಪ್ಪು ಅಂತ ಕಲಾವಿದರು ಮಾನವೀಯತೆಯ ಹೃದಯವುಳ್ಳಂಥ ವ್ಯಕ್ತಿಗಳು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅಗತ್ಯ ಇದೆ. ಅಂಥ ವ್ಯಕ್ತಿಗಳನ್ನ ಸದಾ ಸ್ಮರಿಸೋಣ. ಅವರ ನೆನಪಿನಲ್ಲಿ ಅವರು ಮಾಡಿರುವಂಥ ಕಾರ್ಯಗಳನ್ನ ನಾವೆಲ್ಲ ನೆನೆಸ್ಕೊಂಡು ಅವರು ನಡೆದ ಜೀವನದ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಒಂದು ನಾಡಿನ ಮತ್ತು ನಮ್ಮ ಬಸವನಗುಡಿ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಈ ಒಂದು ಯುಗಾದಿ ಹಬ್ಬಕ್ಕೆ ಮುನ್ನೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಮಳೆರಾಯ ಇವತ್ತೇನು ಜಿಡಿಯನ್ನು ತಂದಿಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಲಿ, ಜನರು ಕಷ್ಟದಿಂದ ಪಾರಾಗಲಿ ಅಂತ ಈ ಸಮಯದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಕಾಳಿದಾಸ ಕನ್ನಡ ಗೆಳೆಯರ ಬಳಗ, ಕಾಳಿದಾಸ ಲೇಔಟು, ಶ್ರೀನಗರ ಬಡಾವಣೆ. ನಾವು 51ನೇ ವರ್ಷದ ಅದ್ದೂರಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸರ್ಕಲ್ಗೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಹೆಸರು ಕೂಡ ಇಟ್ಟಿದ್ದೀವಿ. ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಹೋಗ್ತೀವಿ. ಬರೀ ಇದು ಆಚರಣೆಯಾಗಿ ಮಾತ್ರ ಉಳಿಬಾರ್ದು, ಅವ್ರ ಆದರ್ಶ, ವ್ಯಕ್ತಿತ್ವ, ತತ್ವಗಳನ್ನ ಒಂದಷ್ಟು ಅಳವಡಿಸ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲ ಕನ್ನಡಿಗರ ಪರವಾಗಿ ಅವ್ರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಕೇಕ್ ಕಟಿಂಗ್ ಮುಖಾಂತರ ಮಾಡೋದ್ರ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಈಗ ಅನ್ನದಾನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಬಂದಂಥ ಅತಿಥಿಗಳಿಗೆ ಪುಸ್ತಕ ಮತ್ತು ಗಿಡಗಳನ್ನ ಕೊಟ್ಟು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕನ್ನೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ.